ವೀಕ್ಷಕರೇ, ಗಂಧದ ಗುಡಿ ಸುದ್ದಿ ಪ್ರಸಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸುದ್ದಿ ಏನು ಪ್ರಸಾರ ಆಗ್ತಿದೆ ನಮ್ಮ ಈ ಚಾನಲ್ನಲ್ಲಿ ಅಂತ ಹೇಳಿದ್ರೆ, ನಿನ್ನೆ ಅಷ್ಟೇ ವಿನಯ್ ರಾಜ್ಕುಮಾರ್ ಅವ್ರದ್ದು ಹನ್ನೊಂದಿತ್ತು ಕಾಲ ಸಿನಿಮಾ ಬಿಡುಗಡೆಯಾಗಿದೆ. ಇದರ ಜೊತೆಗೆ ಕಮರ್ಷಿಯಲ್ ಕ್ಯಾಟಗರಿಗೆ ಬರ್ದೇ ಇರೋವಂಥ ಗಾಂಧಿ ಮತ್ತು ನೋಟು. ಮೊದಲು ನಾವು ವಿನಯ್ ರಾಜ್ಕುಮಾರ್ ಅವರ ಹನ್ನೊಂದಿತ್ತು ಕಾಲ ಚಿತ್ರದ ಬಗ್ಗೆನೇ ಮಾತಾಡ್ಬಿಡೋಣ. ಸ್ಕೂಲ್ ಲೈಫ್ ಬಗ್ಗೆ, ಕಾಲೇಜ್ ಲೈಫ್ ಬಗ್ಗೆ, ಅಂದರೆ ನಮ್ಮ ಬಾಲ್ಯದ ನೆನಪುಗಳನ್ನು ಹೊತ್ತು ತರ್ತಿರೋ ಅಂತಹ ಸಿನಿಮಾ ಇದಾಗಿರುತ್ತೆ. ಜೊತೆಗೆ ಸೆಂಟಿಮೆಂಟ್ ಆಗಲಿ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸ್ಟೋರೀಸ್ ಆಗಲಿ, ಪ್ರತಿಯೊಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರಲಿ, ಎಲ್ಲದನ್ನು ಒಂದೇ ಸಿನಿಮಾದಲ್ಲಿ ನೋಡಬಹುದಾಗಿದೆ. ಹನ್ನೊಂದಿತ್ತು ಕಾಲ ಈ ಎಲ್ಲ ಅಂಶಗಳನ್ನು ಹೊತ್ತು ತಂದಿದೆ. ಯಶಸ್ವಿಯಾಗಿ ಎಲ್ಲ ಕಡೆಯೂ ಪ್ರದರ್ಶನಗೊಳ್ತಾ ಇದೆ. ಜೊತೆಗೆ ಈ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ವಿನಯ್ ರಾಜ್ಕುಮಾರ್ ಅವರು ಹಾಗೂ ಅದಿತಿ ಪ್ರಭುದೇವ ಅವರು ನಟ ನಟಿಯರಾಗಿ ಅಭಿನಯಿಸಿದ್ದಾರೆ. ಜೊತೆಗೆ ರವಿಚಂದ್ರನ್ ಸರ್ ಅವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಅದರ ಜೊತೆಗೆ ಗಟ್ಟಿಮೇಳ, ಅಣ್ಣಯ್ಯ, ತೆಲುಗಿನ ಅಮ್ಮಾಯಿಗಾರು, ಸೀರಿಯಲ್ ನಟಿಯಾಗಿರುವಂಥ ನಿಶಾ ರವಿಕೃಷ್ಣ ಅವರು ಅತಿಥಿ ಪಾತ್ರದಲ್ಲಿ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಎಲ್ಲ ಕಡೆಯೂ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಸೊ ನೀವು ಹೋಗಿ ಈ ಚಿತ್ರನ ವೀಕ್ಷಿಸಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ವಿ. ಇದರ ಜೊತೆಗೆ ಮತ್ತೊಂದು ಸಿನಿಮಾ ಅಂದರೆ ಗಾಂಧಿ ಮತ್ತು ನೋಟು ಅನ್ನುವಂತಹ ಒಂದು ಅಪರೂಪದ ಮತ್ತೊಂದು ಚಿತ್ರ ಬಿಡುಗಡೆಯಾಗಿದೆ. ಇದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ಗಾಂಧೀಜಿಯವರ ಬಗ್ಗೆ, ಅವರ ತತ್ವಗಳ ಬಗ್ಗೆ ಒಳಗೊಂಡಿರುವಂಥ ಚಿತ್ರ ಇದಾಗಿದೆ. ಹಾಗಾಗಿ ನಾವು ನಮ್ಮ ರಾಷ್ಟ್ರ, ಸ್ವಾತಂತ್ರ್ಯ, ಗಾಂಧೀಜಿಯವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ, ಆದಷ್ಟು ಸಣ್ಣ ಮಕ್ಕಳಿರುವಂತಹ ಮನೆಗಳಲ್ಲಿ ಕರ್ಕೊಂಡು ಹೋಗಿ ಈ ಸಿನಿಮಾನ ತೋರಿಸಿ. ಅದರಿಂದ ನಿಜವಾಗ್ಲೂ ಮಕ್ಕಳಿಗೂ ಸ್ವಲ್ಪ ತಿಳುವಳಿಕೆ, ಜ್ಞಾನ ಬರುತ್ತೆ ಅಂತ ನನ್ನ ನಂಬಿಕೆ. ಸೊ ಈ ಚಿತ್ರನೂ ಆದಷ್ಟು ಹೋಗಿ ಥಿಯೇಟರ್ನಲ್ಲೇ ನೋಡಿ. ಹನ್ನೊಂದಿತ್ತು ಕಾಲ ಮತ್ತು ಗಾಂಧಿ ಮತ್ತು ನೋಟು ಈ ಎರಡೂ ಚಿತ್ರಗಳನ್ನು ಹೋಗಿ ನೋಡ್ಕೊಂಡು ಬನ್ನಿ. ನಿಜವಾಗ್ಲೂ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಇವತ್ತಿನ ಸುದ್ದಿ ಸಮಾಚಾರ ಆಗಿತ್ತು. ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನಿಮಗೆ ನಾನು ಮತ್ತೊಂದು ಸೀರಿಯಲ್ ಅಥವಾ ಸಿನಿಮಾ ಬಗ್ಗೆ ಅಥವಾ ಬೇರೆ ಇನ್ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ಮುಂದಿನ ಸುದ್ದಿಯಲ್ಲಿ ಸಿಗ್ತೀನಿ. ನಿಮಗೆ ಈ ಸುದ್ದಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ನಮಸ್ಕಾರ.